ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಟೈಟಲ್ ತಮ್ಮನೇಲಿ ನೋಡಿದ್ದೀರಾ, ಗೊತ್ತಾಗಿರುತ್ತೆ ಎಲ್ಲಿಂದ ಎಲ್ಲಿವರೆಗೂ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ. ಒಂದು ಸ್ಪೆಷಲ್ ಟ್ರೈನಲ್ಲಿ ಇವತ್ತು ನಿಮ್ಮನ್ನು ಜರ್ನಿ ಮಾಡಿಸ್ತಿದ್ದೀನಿ. ಫ್ಯಾಂಟಾಸ್ಟಿಕ್ ಅನೌನ್ಸ್ಮೆಂಟ್ ಕಂಡ್ರಿ. ಆ ಬಂಗಾರಪೇಟೆ ಅನೌನ್ಸ್ಮೆಂಟ್ಗೆ ಏನಾದ್ರು ಕಂಪೇರ್ ಮಾಡಿದ್ರೆ 10/10 ಕೊಡ್ತೀನಿ, ಕಣ್ಣು ಮುಚ್ಕೊಂಡು ನಾನು ಇದಕ್ಕೆ. ಎನಿವೇಸ್, ಬೇಗ ಟ್ರೈಲರ್ ನೋಡ್ಕೊಂಡ್ಬಿಡಿ. ಈ ವಿಡಿಯೋನ ನಿಮ್ಗೆ ಏನೇನು ಕಾದಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಗಾಡಿಯನ್ನು ಹತ್ತಬಾರದು. ಈ ರೂಟಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಮಸಾಲೆ ದೋಸೆ ಟ್ರೈ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಟ್ರೈನ್ ಎಷ್ಟು ಫಿಲ್ ಆಗ್ತಿದೆಯೋ ಅಷ್ಟು ಖುಷಿ ಆಗ್ತಿದೆ. ಸ್ಟಾಪ್ ಮಾಡಿದ್ದಾರೆ. ಸೊ ಬನ್ನಿ, AVTM ಮಿಷನ್ನ ಹೆಂಗೆ ಯೂಸ್ ಮಾಡೋದಂತ ತೋರಿಸ್ತೀನಿ. ಈ ಥರ ಸ್ಕ್ರೀನಲ್ಲಿ ಏನಿರುತ್ತೆ, ಲ್ಯಾಂಗ್ವೇಜ್ ಬೇಕಾದ್ರೆ ನೀವು ಇಲ್ಲೇ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಆಲ್ ಸ್ಟೇಷನ್ ಕ್ಲಿಕ್ ಮಾಡಿ. ನಾನಿವಾಗ ಹೋಗ್ತಾರೆ ಚಿಕ್ಕಮಂಗ್ಳೂರು. ಸ್ಟೇಷನ್ ಕೋಡ್ ಬಂದು CMGR. ಸೊ ಚಿಕ್ಕಮಂಗ್ಳೂರು ಬರುತ್ತೆ. ಓಕೆನಾ. ಚೇಂಜ್ ಜರ್ನಿ ಡೀಟೇಲ್ಸ್. ಓಕೆನಾ. ಲೋಕಲ್ ಟ್ರೈನ್, ಆರ್ಡಿನರಿ, ಎಕ್ಸ್ಪ್ರೆಸ್ ಟ್ರೈನ್ ಆದರೆ ಮೇಲ್ ಎಕ್ಸ್ಪ್ರೆಸ್ಸು, ಸೂಪರ್ ಫಾಸ್ಟ್ ಟ್ರೈನ್ ಆಯಿತು ಅಂದರೆ ಸೂಪರ್ ಫಾಸ್ಟ್ ಟ್ರೈನು. ನಂದು ಒಂದು ಸ್ಪೆಷಲ್ ಟ್ರೈನು, ಎಕ್ಸ್ಪ್ರೆಸ್ ಕ್ಯಾಟಗರಿ ಬರುತ್ತೆ. ಸ್ಪೆಷಲ್ ಟ್ರೈನ್ ಬಂದು 15 ರೂಪಾಯಿ ಎಕ್ಸ್ಟ್ರಾ ಕ್ಯಾಟಗರಿ. ಸೂಪರ್ ಫಾಸ್ಟ್ ಕ್ಯಾಟಗರಿ ಬರುತ್ತೆ. ಇದಾದ ತಕ್ಷಣ UPI QR ಕೋಡ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ UPI ಬರುತ್ತೆ. ಒನ್ಸ್ UPI ಬಂದ ತಕ್ಷಣ ನಾರ್ಮಲಾಗೆ ನೀವು ಸ್ಕ್ಯಾನ್ ಮಾಡಿದ್ರೆ ಏನಿಲ್ಲ, ಜಸ್ಟ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಕಂಪ್ಲೀಟ್ ಆಯಿತು. ನಿಮಗೆ ಟಿಕೆಟ್ ಬರುತ್ತೆ ನೋಡಿ, ಅಷ್ಟೆ. ಇಷ್ಟು ಸಿಂಪಲಾಗಿ ನೀವು ಆರಾಮಾಗಿ ಖುದ್ದಾಗೆ AVTM ಅಲ್ಲಿ ಟಿಕೆಟ್ಸ್ನ ತೊಗೋಬೋದು. ಸೊ ಇದೇ ನಮ್ಮ ಲೋಕೋಮೋಟಿವ್ ಇನ್ ಲೀಡ್, ದೈತ್ಯ ತುಗ್ಲಕಾಬಾದ್ ಶೆಡ್ಡು, TKD ನಾರ್ದರ್ನ್ ರೈಲ್ವೇಸ್ ಅವ್ರದ್ದು. TKD ವ್ಯಾಗ್ 9 ಇವತ್ತು ಲೀಡ್ ಮಾಡ್ತಿದೆ. ಎಂಡ್ ಟು ಎಂಡ್ ಸೇಮ್ ಲೋಕೋಮೋಟಿವ್ ಇರುತ್ತೆ. ರೋಡ್ ನಂಬರ್ ಬಗ್ಗೆ ಹೇಳಬೇಕಂದ್ರೆ T31197 ಲೀಡ್ ಮಾಡ್ತಿದೆ ನೋಡಿ. ಈ ಭಾಗದಲ್ಲಿ ಹುಬ್ಬಳ್ಳಿ ಪುಣೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಡಾಟ್ ಆನ್ ಟೈಮ್ 5 ಗಂಟೆಗೆ ಹೊರಟಿದೆ. ವಾ ಶ್ರಿಲ್. ನಮ್ಮ ಟ್ರೈನ್ಗೂ ಸಹ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ಡಾಟ್ 5 ಗಂಟೆಗೆ. ನ್ಯೂಯೆಸ್ಟ್ ಅಡಿಷನ್ ನೋಡಿ ಟು ವ್ಯಾಪ್ 4 ಫ್ಯಾಮ್ಲಿಗೆ. ಗುಂತಕಲ್ ವ್ಯಾಪ್ 4 ರೀಸೆಂಟಾಗೆ ಅಲಾಟ್ಮೆಂಟ್ ಇದು, ಅಂದರೆ ಡೈರೆಕ್ಟ್ ಅಲಾಟ್ಮೆಂಟ್ ಅಲ್ಲ, ಟ್ರಾನ್ಸ್ಫರ್ಡ್ ಲೋಕೋ. ಸೊ ಬನ್ನಿ, ಜನರಲ್ ಕೋಚ್ನ ಸಿಚುಯೇಷನ್ ತೋರಿಸ್ತೀನಿ ಹೆಂಗಿದೆ ಅಂತ. ಒಂದೇ ಒಂದು ಸ್ಲೀಪರ್ ಕಂಪಾರ್ಟ್ಮೆಂಟ್ ಇದೆ ಇದರಲ್ಲಿ. ರಿಸರ್ವೇಷನ್ದು ಹಿಂದುಗಡೆ ಒಂದೇ ಒಂದು ಕಂಪಾರ್ಟ್ಮೆಂಟ್ ಇದೆ. ಲಿಟ್ರಲಿ ಇಡೀ ಕೋಚಲ್ಲಿ ನಾನು ಒಬ್ಬನೇ ಇರೋದು. ಸೊ ಹುಬ್ಬಳ್ಳಿಯಿಂದ ರೆಸ್ಪಾನ್ಸ್ ಅಷ್ಟೊಂದು ಸಿಗ್ತಿಲ್ಲ ಈ ಟ್ರೈನ್ಗೆ. ಬಟ್ ಆದರೆ ಸ್ಲೀಪರಲ್ಲಿ ಒಂದಷ್ಟು ಜನ ಬುಕ್ ಮಾಡ್ಕೊಂಡಿದ್ದಾರೆ. ಚಾರ್ಟಿಂಗ್ ಆದಮೇಲೆ ನಾನು ಚೆಕ್ ಮಾಡಿದೆ, ಒಂದಷ್ಟು ಜನ ಬುಕ್ ಮಾಡ್ಕೊಂಡಿದ್ದಾರೆ. ಹಾರ್ಡ್ಲಿ ಒಂದು ಸ್ವಲ್ಪ ಜನಕ್ಕೆ ಕೇಟರ್ ಮಾಡ್ತಿದೆ ಅಂತ ಹೇಳ್ಬೋದು. ಶಾರ್ಟ್ ಡ್ಯೂರೇಷನಲ್ಲೇ ಟ್ರೈನ್ನ ಅನೌನ್ಸ್ ಮಾಡಿದ್ರು. ಸೊ ಆ ಒಂದು ಕಾರಣ ಆಗಿರ್ಬೋದು ಅಂತ ಸಹ ಕನ್ಸಿಡರ್ ಮಾಡ್ಕೋಬೋದು.
ಕಾಲು ಆಗ್ತಾ ಬರ್ತಿದೆ. ಈ ಸೆಕ್ಷನ್ ಅಂತೂ ತೋರಿಸಿ ನನಗೆ ಬಯಾಟ್ ಅಲ್ಲದೆ ನಿಮಗೂ ಸಹ ಬಯಾಟ್ ಮಾಡಿಸ್ಬಿಟ್ಟಿದ್ದೀನಿ. ಆ ರೇಂಜಲ್ಲಿ ಈ ಸೆಕ್ಷನ್ನ ತೋರಿಸಿದ್ದೀನಿ ನಾನು. ಒಂದು ಸ್ವಲ್ಪ ಮೇಲ್ ಮಾತ್ರ ತೋರಿಸ್ಕೊಂಡು ಹೋಗ್ತೀನಿ ಈ ಸೆಕ್ಷನಲ್ಲಿ ನಿಮಗೆ. ಮೇನ್ ಸೆಕ್ಷನ್ ಬಂದು ಕಡೂರಿಂದ ರೈಟ್ ಡೈವರ್ಷನ್ ತೊಗೊತೀವಲ್ಲ, ಅಲ್ಲಿಂದ ಮೇನ್ ಸೆಕ್ಷನ್ ಅದು ನನಗೆ. ಪ್ಲಸ್ ನಿಮಗೂ ಸಹ ಒಂದು ಸ್ವಲ್ಪ ಹೊತ್ತು ನಾನು ಸಹ ರೆಸ್ಟ್ ಮಾಡ್ತೀನಿ, ಯಾಕಂದರೆ ನೆನೆ ನೆಟ್ ಸಹ ಸರಿಯಾಗಿ ನಿದ್ದೆ ಆಗಿಲ್ಲ. ಒಂದು ಸ್ವಲ್ಪ ಬೆಳಕಾಗ್ತಿದ್ದಂಗೆ ಅಥವಾ ಹಾವೇರಿಕ್ಕಿಂತ ಒಂದು ಸ್ವಲ್ಪ ಮುಂಚೆನಲ್ಲೇ ಎದ್ದು ನಿಮಗೆ ಅರೆಪಾಡಿ ತೋರಿಸ್ತೀನಿ. ಗುಡ್ ಮಾರ್ನಿಂಗ್, ಶುಭೋದಯ ಕಣ್ರಿ. 6:30 ಆಗ್ತಾ ಬರ್ತಿದೆ ಬೆಳಗಾಂಜಾವ. ಹಾವೇರಿನಲ್ಲಿ ನಿಂತಿದ್ದೀವಿ ತುಂಬ ಹೊತ್ತಿಂದ. 2 ರನ್ ಕೊಟ್ಟಿರೋದು, ಅಂದರೆ ನಿನ್ನೆ ರನ್ ಒಂದು, ಇವತ್ತಿನ ರನ್ ಒಂದು, 2 ರನ್ ಅಷ್ಟೇ ಕೊಟ್ಟಿದ್ದೀವಿ ಟ್ರೈನ್ಗೆ. ನೋಡೋಣ ಹೋಗ್ತಾ ಈ ವಿಡಿಯೋ ಎಡಿಟ್ ಮಾಡೋ ಅಷ್ಟರಲ್ಲಿ ಅಥವಾ ಏನಾದರೂ ಸೌತ್ ವೆಸ್ಟರ್ನ್ ರೈಲ್ವೇಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬಂದು ಸರ್ವಿಸಸ್ಗಳನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ 6:40ಕ್ಕೆ ಬರುತ್ತೆ, 6:42ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 6:15 ಅಷ್ಟೊತ್ತಿಗೇನೋ ನಾವು ಇಲ್ಲಿಗೆ ಎಂಟ್ರಾಗಿದ್ದೀವಿ. ಸೊ ಆಲ್ಮೋಸ್ಟ್ ಅಂತ ತೊಗೊಂಡ್ರೆ 25 ನಿಮಿಷ ಬಿಫೋರ್ ಟೈಮಾಗೆ ಹಾವೇರಿಗೆ ಎಂಟ್ರಾಗಿದ್ದೀವಿ. ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ನಮಗೆ. ಹಾವೇರಿಯಿಂದ ಮೇನ್ ಲೈನ್ ಡಿಪಾರ್ಚರ್ ಇದೆ. ನೋಡೋಣ ಬನ್ನಿ ಆಕ್ಸಿಲರೇಷನ್ ಹೆಂಗಿರುತ್ತೆ ಅಂತ. ಸೊ ನೋಡಿದ್ರಲ್ಲ, ಬ್ಯಾಡಗಿನಲ್ಲಿ ನಮ್ಮ ಟ್ರೈನನ್ನು ಲೂಪಿಗೆ ತೊಗೊತಿದ್ದಾರೆ. ಏನಕ್ಕಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ಇನ್ನೂ ನಾನು ಟ್ರ್ಯಾಕಿಂಗ್ ಚೆಕ್ ಮಾಡಿಲ್ಲ. ಬಟ್ ಸ್ಕೆಡ್ಯೂಲ್ ಪ್ರಕಾರ ಅಂತೂ ಹಾಲ್ಟ್ ಇಲ್ಲಿಲ್ಲ. ಅನ್ಅಫಿಷಿಯಲಾಗಿ ಅನ್ಸ್ಕೆಡ್ಯೂಲ್ಡ್ ಹಾಲ್ಟು ನಮ್ಮ ಟ್ರೈನ್ಗೆ ಬ್ಯಾಡಗಿನಲ್ಲಿ ಕೊಟ್ಟಿದ್ದಾರೆ. ಅದು ಆಕ್ಸಿಲರೇಷನ್ ತೊಗೊಳುತ್ತೆ ನೋಡಿ ವ್ಯಾಗ್ನೈನು. ಫೆಂಟ್ಯಾಸ್ಟಿಕ್ ಕಂಡ್ರಿ. ಒಂದೊಂದು ಸತಿ ನಂಗೆ ಅನಿಸುತ್ತೆ ವ್ಯಾಪ್ 7 ಕೂಡ ಇದ್ರ ಮುಂದೆ ಏನೂ ಇಲ್ಲ ಅಂತ. ಮೇ ಬಿ ಟ್ರೂನೇನೋ ಇರಬಹುದು, ಬಟ್ ಫೆಂಟ್ಯಾಸ್ಟಿಕ್ ಆಕ್ಸಿಲರೇಷನ್ ಕಂಡ್ರಿ ವ್ಯಾಗ್ನೈನ್. ಇಲ್ಲಿ ಮೇನ್ ಲೈನ್ ಎಂಟ್ರಾಗಲಿ, ಅದಾದಮೇಲೆ ನಿಮ್ಗೆ ಸ್ಪೀಡಲ್ಲಿ ತೋರಿಸ್ತೀವಿ ಮತ್ತೆ ಇನ್ನೊಂದು ಸತಿ. ಮೇನ್ ಲೈನ್ ಎಂಟ್ರಾಗಿಲ್ಲ ಇನ್ನು 2 ಕೋಚ್ ಇದೆ. ಹಾಂ, ಎಂಟ್ರಾಗಲಿ. ಸರಿ, ಸುಮಾರು 107 ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ರಾಣೆಬೆನ್ನೂರಿಗೆ ಎಂಟ್ರಾಗಿದ್ದೀವಿ. ಶನಿವಾರ ಮತ್ತು ಭಾನುವಾರ ನಮ್ಮ ಹುಬ್ಬಳ್ಳಿ ಚಿಕ್ಕಮಗಳೂರು ಸ್ಪೆಷಲ್ ಗಾಡಿ ಇಲ್ಲಿಗೆ 7:18ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 7:20ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಯೂ ಸಹ ನಾವು 10 ನಿಮಿಷ ಬಿಫೋರ್ ಟೈಮಾಗೆ ರಾಣೆಬೆನ್ನೂರಿಗೆ ಎಂಟ್ರಾಗಿದ್ದೀವಿ. ಇದರಲ್ಲಿ ಒಂದಂತೂ ಗೊತ್ತಾಗುತ್ತೆ, ಸ್ಟಾರ್ಟಿಂಗಲ್ಲೇ ಈ ಟ್ರೈನ್ಗೆ ತುಂಬ ಎಕ್ಸ್ಟ್ರಾ ಟೈಮ್ಗಳು ಕೊಟ್ಟಿದ್ದಾರೆ ಅಂತ. ನನಗೆ ಈ ಟ್ರೈನ್ ಯಾವಾಗ ನೋಟಿಫಿಕೇಷನ್ ಬಂತು ಜಸ್ಟ್ ಟೈಮಿಂಗ್ಸ್ ಚೆಕ್ ಮಾಡಿದೆ. ಟೈಮಿಂಗ್ಸ್ ಫೆಂಟಾಸ್ಟಿಕ್ ಆಗಿತ್ತು. ಫಸ್ಟ್ ಇಂಪ್ರೆಷನ್ನೇ ನಾನು ಫೆಂಟಾಸ್ಟಿಕ್ ಆಗಿತ್ತು. ಆಮೇಲೆ ಗೊತ್ತಾಯಿತು ಸ್ಲ್ಯಾಕ್ ಇನ್ಕ್ಲೂಡೆಡ್ ಆಗಿದೆ ಅಂತ. ಇನ್ನೂ ಸ್ಲ್ಯಾಕ್ ತೆಗೆದ್ರೆ ಇನ್ನೂ ಫಾಸ್ಟಾಗಿ ಚಿಕ್ಕಮಗಳೂರು ಹೋಗಿ ಚಿಕ್ಕಮಗಳೂರಿಂದ ರಿಟರ್ನ್ ಆಗಿ ಹುಬ್ಬಳ್ಳಿಗೆ ಬರ್ಬೋದು. ಇದೊಂದು ಸಣ್ಣ ಟ್ವೀಕ್ ಮಾಡಿಕೊಂಡ್ರೆ ಟ್ರೈನ್ ಮೇ ಬಿ ಹಿಟ್ ಆಗಬಹುದು. ಬಟ್ ನೋಡೋಣ,
ಸ್ವಲ್ಪ ಅಮೌಂಟ್ ಆಫ್ ಜನರನ್ನ ಫುಲ್ ಮಾಡ್ತಿದೆ ಈ ಟ್ರೈನು. ಸೊ ಖುಷಿ ಆಗ್ತಿದೆ ನೋಡೋಕೆ ಅದನ್ನು. ನಮ್ಮ ಕೋಚಲ್ಲಿ ಒಂದಷ್ಟು ಜನ ಬಂದರು, ಹಿಂದೆ ಇರೋ ಕೋಚು ಒಂದಷ್ಟು ಜನ ಇದ್ದಾರೆ, ಆದರೆ ಹಿಂದೆ ಇರೋ ಕೋಚಲ್ಲಿ ಒಂದಷ್ಟು ಜನ ಇದ್ದಾರೆ. ಸೊ ಓವರಾಲಾಗೆ ಹುಬ್ಳಿಯಿಂದ ಏನು ಸಿಚುವೇಶನ್ ಇತ್ತು ಅದಂತೂ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. 100% ಆಕ್ಯುಪೆನ್ಸಿಗೆ ಕಂಪೇರ್ ಮಾಡಿದ್ರೆ ಒಂದು 10%, 15% ಅಷ್ಟು ಜನರು ಹತ್ಕೊಂಡಿದ್ದಾರೆ ನಮ್ಮ ಟ್ರೈನ್ಗೆ. ನೋಡಿ, ಈ ಕೋಚಸ್ ಎಲ್ಲ ಹಳೆ ಕಾಲದ ಕೋಚಸ್ಸು ಪ್ಲಸ್ ಹಳೆ ಸಿಸ್ಟಮ್ ಯೂಸ್ ಮಾಡೋಂಥ ಕೋಚಸ್ಸು. ಇದನ್ನೆಲ್ಲ ಹುಕ್ ಟೈಪ್ ಕಪ್ಲಿಂಗ್ ಅಂತ ಕರೀತಾರೆ. ಹುಕ್ ಇದೆಯಲ್ಲ, ಆ ಪೀಸ್ ಏನಿದೆಯೋ ಈ ಪೀಸ್ನ ಇದನ್ನು ಎತ್ತಿ ಆ ಹುಕ್ಕಲ್ಲಿ ಹಾಕ್ತಾರೆ. ಸೊ ಅದನ್ನು ಹುಕ್ ಟೈಪ್ ಕಪ್ಲಿಂಗ್ ಅಂತ ಕರೀತಾರೆ. ಇವಾಗ ಬರ್ತಿರೋ LHB ಕೋಚಸ್ ಆಗಲಿ ಅಥವಾ ICFನೇ ಮಾಡಿಫೈ ಮಾಡ್ತಿದ್ದಾರೆ, CBC ಕಪ್ಲಿಂಗ್ ಕೋಚಸ್ಗಳು ಕೊಡ್ತಿದ್ದಾರೆ. ಇದರಿಂದ ಒಂದು ಡಿಸ್ಅಡ್ವಾಂಟೇಜ್ ಸಹ ಇದೆ, ಜರ್ಕ್ ಹೊಡಿಯುತ್ತೆ ಗಾಡಿ, ತುಂಬ ಜರ್ಕ್ ಹೊಡಿಯುತ್ತೆ. ಪ್ಲಸ್ ಇನ್ ಕೇಸ್ ಆಗಲ್ಲ, ಬಟ್ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ಸ್ ಏನಾರು ಆಯಿತು ಅಂದರೆ ಒಂದು ಕೋಚ್ ಮೇಲೆ ಇನ್ನೊಂದು ಕೋಚ್ ಹತ್ಕೊಂಡ್ಬಿಡುತ್ತೆ. ಅಂದರೆ ಇದ್ರ ಮೇಲೆ ಅದು ಒಂದು ಇದ್ರ ಮೇಲೆ ಹತ್ಕೊಳ್ಳೋದು, ಆ ಥರದ್ದೆಲ್ಲ ಇನ್ಸಿಡೆಂಟ್ಸ್ ಆಗುತ್ತೆ. ಬಟ್ CBCನಲ್ಲಿ ಆ ಥರದ್ದಾಗಲ್ಲ, ಯಾಕಂದರೆ CBC ಹಿಂಗೆ ಹಿಡ್ಕೊಂಡಿರುತ್ತೆ. ಸೊ CBCನಲ್ಲಿ ಇನ್ ಕೇಸ್ ಹಂಗೇನಾರು ಆಯಿತು ಅಂದ್ರೂ ಸಹ ಜರ್ಕ್ ಹೊಡೆಯೋದಿಲ್ಲ. ಎಷ್ಟೇ ಹೈ ಸ್ಪೀಡಲ್ಲಿ ಕ್ಲಿಯರೆನ್ಸ್ ಕೊಟ್ಟರು ಸಹ ಜರ್ಕ್ ಹೊಡೆಯೋದಿಲ್ಲ. ಇನ್ನೊಂದಿದೆ ಸೆಮಿ ಆಟೋಮೆಟಿಕ್ ಕಪ್ಲಿಂಗ್ಸ್ ಅಂತ. ವಂದೇ ಭಾರತಲ್ಲಾಗಲಿ ಅಮೃತ್ ಭಾರತಲ್ಲಾಗಲಿ ಈ ಸೆಮಿ ಆಟೋಮೆಟಿಕ್ ಕಪ್ಲಿಂಗ್ಸ್ನ ಯೂಸ್ ಮಾಡ್ತಾರೆ, ಅದು ಸಹ ಒಂದಿದೆ. ಟೈಮಿಂಗ್ಸ್ ಬಗ್ಗೆ ಹೇಳೋದು ಮಾಡ್ತಿದ್ದೆ ನಿಮಗೆ ಸ್ಟಾರ್ಟಿಂಗಲ್ಲಿ, ಇವಾಗ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಟ್ರೈನ್ ನಂಬರ್ ಬಗ್ಗೆ ಹೇಳಬೇಕಂದ್ರೆ 07431. ನೀವೇನೋ ಸರ್ಚ್ ಮಾಡ್ತಿದ್ರೆ ಇನ್ ಕೇಸ್ ಸರ್ವಿಸ್ಗಳು ಎಕ್ಸ್ಟೆಂಡ್ ಆಗಿಲ್ಲ ಅಂದರೆ ನಿಮಗೆ ತೋರಿಸೋದಿಲ್ಲ. ಯಾಕಂದರೆ 2 ರನ್ನು SWR ಅವ್ರು ನೋಟಿಫೈ ಮಾಡಿದ್ದು. ನಿನ್ನೆ ಶನಿವಾರ ಮತ್ತು ಇವತ್ತು ಭಾನುವಾರ 2 ರನ್ ಮಾತ್ರ ನೋಟಿಫೈ ಮಾಡಿದ್ದು. ಟೈಮಿಂಗ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಶನಿವಾರ ಮತ್ತು ಭಾನುವಾರ ಹುಬ್ಳಿಯಿಂದ ಬೆಳಗ್ಗೆ 5 ಗಂಟೆಗೆ ಹೊರಡತ್ತೆ ಮತ್ತು 309 ಕಿಲೋಮೀಟರ್ ಕವರ್ ಮಾಡಾದಮೇಲೆ ಅದೇ ದಿನ ಬೆಳಗ್ಗೆ 11:15 ನೀವು ಚಿಕ್ಕಮಗಳೂರು ರೀಚ್ ಆಗ್ತೀರಾ. ರೂಟ್ ಬಗ್ಗೆ ಹೇಳಬೇಕಂದ್ರೆ ಹುಬ್ಳಿ, ಹಾವೇರಿ, ಹರಿಹರ, ದಾವಣಗೆರೆಯಿಂದ ಚಿಕ್ಕಜಾಜೂರು, ಬೀರೂರು, ಕಡೂರು. ಓಕೆನಾ? ಕಡೂರಲ್ಲಿ ಡೈವರ್ಷನ್ ತೊಗೊಂಡು ಸ್ಟ್ರೇಟಾಗಿ ಹೋಗಿದ್ರೆ ನಾವು ರೈಟ್ ತಿರುಗಿ ಬಿಸ್ಲೆಹಳ್ಳಿ ಮುಖಾಂತರ ನಾವು ಚಿಕ್ಕಮಗಳೂರಿಗೆ ನಾವು ರೀಚ್ ಆಗ್ತೀವಿ. ಇದು ರೂಟ್ ಇರುತ್ತೆ. 309 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ತೀವಿ. 6 ಗಂಟೆ 15 ನಿಮಿಷ ಟ್ರಾವೆಲ್ ಟೈಮು ನಮಗೆ ಕೊಟ್ಟಿದ್ದಾರೆ. ಸುಮಾರು 131 ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಹರಿಹರಕ್ಕೆ ಬಂದಿದ್ದೀವಿ. ಪ್ರತಿ ಶನಿವಾರ ಮತ್ತು ಭಾನುವಾರ ಇಲ್ಲಿಗೆ 7:45 ಬರುತ್ತೆ, 7:55ಕ್ಕೆ ಇಲ್ಲಿಂದ ಹೊರಡುತ್ತೆ. ನಾವು 7:37ಕ್ಕೆ ಎಂಟ್ರಾಗಿದ್ದೀವಿ. ಸೊ ಪ್ಲೆಂಟಿ ಆಫ್ ಟೈಮ್ ನಮಗೆ ಇದೆ. ಆಲ್ಮೋಸ್ಟ್ 20 ನಿಮಿಷ ನಮಗೆ ಟೈಮ್ ಇದೆ. ಹರಿಹರನಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಟಿಕೆಟ್ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟೋ, ಈ ರೂಟಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಮಸಾಲೆ ದೋಸೆ ಟ್ರೈ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಸೊ ತಿಂಡಿ ತಿನಿಸುಗಳೆಲ್ಲ ನಿಮಗೆ ಅವೈಲೇಬಲ್ ಇದೆ. ಹರಿಹರನಲ್ಲಿ ಮಸಾಲೆ ದೋಸೆ ಇದೆ, ಪಲಾವ್ ಇದೆ, ಮತ್ತು ಇಡ್ಲಿ ವಡೆ ಸಹ ಅವೈಲೇಬಲ್ ಇದೆ. ವಾಟರ್ ಬಾಟ್ಲ್ ಯಾವುದೋ ಲೋಕಲ್ ಬ್ರ್ಯಾಂಡ್ ಸೆಲ್ ಮಾಡ್ತಿದ್ದಾರೆ ಕಣ್ರಿ. ಫಸ್ಟ್ ಟೈಮ್ ನಾನು ಹೆಸರು ಕೇಳ್ತಿರೋದು ಆ ವಾಟರ್ ಬಾಟ್ಲದು, ಅದನ್ನು ಸೆಲ್ ಮಾಡ್ತಿದ್ದಾರೆ. ಸೊ ಹುಷಾರಾಗಿ ನೋಡ್ಕೊಂಡು ತೊಗೊಳ್ಳಿ. ಬಿಸ್ಲೇರಿ ವಾಟರ್ ಬಾಟ್ಲು ಅದು ಸಹ ಅವೈಲೇಬಲ್ ಇರುತ್ತೆ ಈ ರೂಟಲ್ಲಿ. ರೈಲ್ ನೀರು ಸಿಗೋಲ್ಲ ನಿಮ್ಗೆ, ಅಷ್ಟೊಂದು ರೈಲ್ ನೀರು ಡೌಟು ಈ ರೂಟಲ್ಲಿ ಸಿಗೋದು ನಿಮಗೆ. ದಾವಣಗೆರೆ ರೈಲ್ ನೀರು ಸಿಗುತ್ತೆ, ಬಟ್ ಇಲ್ಲೆಲ್ಲ ನಿಮಗೆ ಐದರ್ ಸನ್ರಿಚ್ ಸಿಗುತ್ತೆ
ಇಲ್ಲಾಂದರೆ ಈ ಥರ ಲೋಕಲ್ ಸಿಗುತ್ತೆ. ಪ್ಲಸ್ ಬಿಸ್ಲೇರಿ ಸಹ ಸಿಗುತ್ತೆ, ಅದು ಸಹ 14 ರೂಪಾಯಿನೇ. ಬಿಸ್ಲೇರಿ ಅಂದ್ಬಿಟ್ಟು ಅದೇನು 20 ರೂಪಾಯಿ ಅಂತ ಏನಿಲ್ಲ, 14 ರೂಪಾಯಿಗೆ ಅದು ಸಹ ಮಾರಬೇಕು. ನೋಡಿ ಒಂದು ಗೂಡ್ಸ್ ಲೈನಪ್ ಹೆಂಗಿದೆ ಅಂತ. ಈ ಕಡೆ ವ್ಯಾಗ್ 9 ಇದೆ, ಆ ಕಡೆ ವ್ಯಾಗ್ 12 ಇದೆ, ಆ ಕಡೆ DG4 ಇದೆ. ವಾ, ಇದನ್ನು ತೋರ್ಸೋದು ಮಾಡ್ತಿದ್ದೆ. DG4Dನೂ ಸಹ ಇಲ್ಲಿ ನಿಂತಿದೆ ನೋಡಿ, ಇಲ್ಲಿ ಬರುತ್ತೆ ನೋಡಿ. OG ಕ್ಯಾಬ್ಡು UBL DG4. ಸೊ ಚಟ್ನಿ ಕೊಟ್ಟಿದ್ದಾರೆ ದೋಸೆ ಜೊತೆ, ಬಿಸಿ ಬಿಸಿಯಾಗಿದೆ ದೋಸೆ. ಹೊರಗಡೆ ಆಲೂಗಡ್ಡೆ ಫಿಲ್ಲಿಂಗ್ ಇದೆ, ಉಪ್ಮಾ ಫಿಲ್ಲಿಂಗ್ ಇದೆ. ಉಪ್ಮಾ ಫಿಲ್ಲಿಂಗ್ ಅಲ್ಲ, ಆಲೂಗಡ್ಡೆ ಫಿಲ್ಲಿಂಗ್ ಇದೆ ಇದರಲ್ಲಿ. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ. ಒನ್ ಆಫ್ ದಿ ಬೆಸ್ಟ್ ತಿಂದಿರೋದ್ರಲ್ಲಿ ಕನ್ಸಿಡರ್ ಮಾಡ್ಕೊತೀನಿ ಅಂತ ಇಲ್ಲ ಇದನ್ನು. ಬಟ್ ಓಕೆ, ಮ್ಯಾನೇಜಬಲ್, ಚೆನ್ನಾಗಿದೆ. ನಾರ್ಮಲಾಗಿ ಟ್ರೈನ್ ಸ್ಟ್ಯಾಂಡರ್ಡ್ಸಲ್ಲಿ ಬೇರೆ ಏನು ಐಟಮ್ಸ್ಗಳು ನಿಮ್ಗೆ ಅವೈಲೇಬಲ್ ಇರುತ್ತೋ ಅದಕ್ಕಿಂತ ಬೆಟ್ರ್ ಅದು, ಸಖತ್ತಾಗಿದೆ ಕಂಡು. ಸೊ ಇದು 50 ರೂಪೀಸ್ ಆಗುತ್ತೆ ನಿಮಗೆ. ರೇಟಿಂಗ್ ಬಗ್ಗೆ ಹೇಳಬೇಕಂದ್ರೆ 8.5 1 ಟೈಮ್ ಅಂತ ಇದಕ್ಕೆ ಕೊಡ್ತೀನಿ. ನಮ್ಮ ಹಿಂದೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಬರ್ತಿದೆ. ಮೋಸ್ಟ್ ಪ್ರಾಬ್ಲಿ ಅದರ್ ಕ್ರೌಡ್ ಅನ್ಸುತ್ತೆ ಇದು. ಇದರಲ್ಲಿ ಒಂದು ಸ್ವಲ್ಪ ಜನ ನಮ್ಮ ಟ್ರೈನ್ಗೂ ಸಹ ಹತ್ಕೋಬಹುದು. ಬಟ್ ಮೆಜಾರಿಟಿ ಕ್ರೌಡ್ ಬಂದು ಸಿದ್ಧಗಂಗಾ ಎಕ್ಸ್ಪ್ರೆಸ್ದಾಗ. ಸುಮಾರು 143 ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ, ಈ ರೂಟಲ್ಲಿ ಬರೋದಲ್ಲ ಇಂಪಾರ್ಟೆಂಟ್ ಸ್ಟೇಷನ್ಗಳೇ, ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ದಾವಣಗೆರೆಗೆ ಬಂದಿದ್ದೀವಿ. ಪ್ರತಿ ಶನಿವಾರ ಮತ್ತು ಭಾನುವಾರ ಈ ಗಾಡಿ ಇಲ್ಲಿಗೆ 8 ಗಂಟೆ 10 ನಿಮಿಷಕ್ಕೆ ಬರುತ್ತೆ. 8:12ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 8:06ಕ್ಕೆ ಎಂಟ್ರ್ ಆಗಿದ್ದೀವಿ. ಸೊ ಹೇಳಬೇಕಂದ್ರೆ ಇಲ್ಲಿಯೂ ಸಹ 5 ನಿಮಿಷ ಬಿಫೋರ್ ಟೈಮಾಗೆ ನಾವು ದಾವಣಗೆರೆಗೆ ಎಂಟ್ರ್ ಆಗಿದ್ದೀವಿ. ತಿಂಡಿ ತಿನಿಸುಗಳೆಲ್ಲ ನಿಮ್ಗೆ ಅವೈಲೇಬಲ್ ಇದೆ. ದೋಸೆ ಅವೈಲೇಬಲ್ ಇತ್ತು, ಮತ್ತು ಇಡ್ಲಿ ಸಹ ಅವೈಲೇಬಲ್ ಇದೆ, ಮತ್ತು ಸ್ಟಾಲ್ಗಳೆಲ್ಲ ನಿಮಗೆ ಅವೈಲೇಬಲ್ ಇದೆ. ಸೊ ಪ್ರಿಟಿ ಮಚ್ ನಿಮ್ಗೆ ಏನೇನು ಬೇಕೋ ಎಲ್ಲನೂ ಸಹ ನಿಮಗೆ ದಾವಣಗೆರೆಯಲ್ಲಿ ಸಿಗುತ್ತೆ. ಯೂಶಲಿ ನಾನಂತೂ ಟ್ರೈನ್ ಖಾಲಿ ಇತ್ತಂದರೆ ಖುಷಿ ಪಡ್ತೀನಿ. ಅಯ್ಯೋ ಟ್ರೈನ್ ಖಾಲಿ ಇರಲಿ ಆರಾಮಾಗಿ ರೆಕಾರ್ಡ್ ಮಾಡ್ಬೋದು, ಆರಾಮಾಗಿ ರೆಕಾರ್ಡ್ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಓಡ್ತಿರುತ್ತೆ. ಬಟ್ ಆದರೆ ಈ ಜರ್ನಿನಲ್ಲಿ ರಿವರ್ಸ್ ಓಡ್ತಿದೆ. ಟ್ರೈನ್ ಎಷ್ಟು ಫಿಲ್ ಆಗ್ತಿದೆಯೋ ಅಷ್ಟು ಖುಷಿ ಆಗ್ತಿದೆ. ಸೊ ದಟ್ ಜನರು ಗೊತ್ತಾಗ್ತಿದೆ, ಜನರು ಯೂಟಿಲೈಸ್ ಮಾಡ್ಕೊತಿದ್ದಾರೆ ಈ ಒಂದು ಸರ್ವಿಸ್ನ. ಸೊ ದಟ್ ರೈಲ್ವೇಸ್ ಅವ್ರಿಗೆ ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಏನು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಗೊತ್ತಾಗುತ್ತಲ್ಲ ಇಷ್ಟು ಪ್ಯಾಸೆಂಜರ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ. ಅದರ ಪ್ರಕಾರ ಟ್ರಿಪ್ಸ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಒಂದಷ್ಟು ದಿನ ಎಕ್ಸ್ಟೆಂಡ್ ಮಾಡ್ತಾರೆ. ಅದಾದಮೇಲೆ ರೆಗ್ಯುಲರೈಸ್ ಸಹ ಮಾಡ್ಬೋದು. ಆ ಒಂದು ರೀಸನ್ಗೆ ಎಷ್ಟು ಜನ ಹತ್ಕೊತಿದ್ದಾರೋ ಅಷ್ಟು ಒಳ್ಳೆಯದು, ಅಷ್ಟು ಖುಷಿ ಅಂತ ನನಗೆ. ಬನ್ನಿ ಆಕ್ಯುಪೆನ್ಸಿ ತೋರಿಸ್ತೀನಿ ಹೆಂಗಾಗಿದೆ ಇವಾಗ ಅಂತ.
Junction. ಚಿಕ್ಕಮಂಗ್ಳೂರು ಹೋಗೋದೇ ಬೇಕಾಗಿಲ್ಲ ಕಣ್ರಿ, ಫುಲ್ ಚಿಕ್ಕಮಂಗ್ಳೂರು ವೈಬ್ಸ್ ಇಲ್ಲೇ ಬರ್ತಿದೆ ಕೋಚ್ ಒಳಗಡೆ. ಸೀರಿಯಸ್ಲಿ ನೋಡಿ, ಜಾಜೂರಲ್ಲಿ ಸ್ಟಾಪ್ ಮಾಡಿದ್ದಾರೆ. ಬಟ್ ನಾನು ಓಡ್ತಾ ಇದ್ದೀನಿ ಏನು ಅಂತ ನಿಮಗೆ FOB ರೀಚ್ ಆದಮೇಲೆ ತೋರಿಸ್ತೀನಿ. ನೋಡಿ, ಮಧ್ಯದಲ್ಲಿ ಗೂಡ್ಸ್ ಇರೋ ಕಾರಣ ವಂದೇ ಭಾರತ್ ಕ್ರಾಸಿಂಗ್ ತೋರ್ಸೋಕೆ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ FOB ಮೇಲೆ ಬಂದೆ. ಒಳ್ಳೆ ಅಡ್ವಾಂಟೇಜ್ ಆಯಿತು ಕಣ್ರಿ. ನಮ್ಮ ಟ್ರೈನು ಬಿಫೋರ್ ಟೈಮ್ ಬಂದಿದ್ದು ಚಿಕ್ಕಜಾಜೂರಿಗೆ. ಸರಿ, ಸುಮಾರು 190 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಹುಬ್ಬಳ್ಳಿಯಿಂದ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಚಿಕ್ಕಜಾಜೂರು ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿ ಶನಿವಾರ ಭಾನುವಾರ ಇಲ್ಲಿಗೆ 8:50ಕ್ಕೆ ಬರುತ್ತೆ. ಬೆಳಗ್ಗೆ 8:52ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು 5 ನಿಮಿಷ ಬಿಫೋರ್ ಟೈಮ್ ಏನೋ ಚಿಕ್ಕಜಾಜೂರಿಗೆ ಎಂಟರ್ ಆಗಿದ್ದೀವಿ. ಪ್ಲ್ಯಾಟ್ಫಾರ್ಮ್ 1ಗೆ ಅರೈವಲ್ ತೊಗೊಂಡಿದ್ದಾರೆ ನಮ್ಮನ್ನು. 8:49 ಆಗ್ತಿದೆ. ಇನ್ನು 3 ನಿಮಿಷ ಇದೆ ನಮ್ಮ ಟ್ರೈನು ಹೊರಡೋಕ್ಕೆ.
ಸಾರಿ ಬೆಂಗಳೂರು ಕಡೆ ಹೋಗುವಂತಹ ಪ್ರಯಾಣಿಕರು ಈ ಗಾಡಿಯನ್ನು ಹತ್ತಬಾರದು. ಪ್ರಯಾಣಿಕರಿಗೆ ದೊಡ್ಡ ಗಮನಿಸಿ, ಬೆಂಗಳೂರು ಕಡೆ ಹೋಗುವಂತಹ ಪ್ರಯಾಣಿಕರು ಈ ಗಾಡಿಯನ್ನು ಹತ್ತಬಾರದು. ಪ್ರಯಾಣಿಕರಿಗೆ ಹುಬ್ಬಳ್ಳಿಯಿಂದ ಚಿಕ್ಕಮಗಳೂರಿಗೆ ಹೋಗುವ ಎಕ್ಸ್ಪ್ರೆಸ್ ರೈಲು ಗಾಡಿ 1ನೇ ಪ್ಲಾಟ್ಫಾರ್ಮ್ಗೆ ಬಂಧಿಸಲಿದೆ. ಈ ಗಾಡಿಯು ಚಿಕ್ಕಮಗಳೂರು ಹೋಗಲಿದೆ. ಪ್ರಯಾಣಿಕರಿಗೆ ದೊಡ್ಡ ಗಮನಿಸಿ, ಅರಸೀಕೆರೆ, ತಿಪ್ಟೂರು, ತುಮಕೂರು, ಬೆಂಗಳೂರು ಕಡೆ ಹೋಗುವಂತಹ ಪ್ರಯಾಣಿಕರು ಈ ಗಾಡಿಯನ್ನು ಹತ್ತಬಾರದು. ಸರಿ, ಸುಮಾರು 224 ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಕಡೂರು ಜಂಕ್ಷನ್ಗೆ ಬಂದಿದ್ದೀವಿ, ಅಥವಾ ಗೇಟ್ವೇ ಟು ಚಿಕ್ಕಮಂಗ್ಳೂರಿಗೆ ಸಹ ಬಂದಿದ್ದೀವಿ. ಹೌದು, ಇನ್ ಕೇಸ್ ನಿಮಗೆ ಡೈರೆಕ್ಟ್ ಟ್ರೈನ್ ಸಿಗ್ತಿಲ್ಲ ಅಂದರೆ ಇಲ್ಲಿಂದ ಹೇಳ್ಕೊಂಡು ಡೈರೆಕ್ಟಾಗಿ ಬಸ್ ಮುಖಾಂತರ ಸಹ ನೀವು ಚಿಕ್ಕಮಂಗ್ಳೂರು ಕಡೆಗೆ ಹೋಗ್ಬೋದು. ಸರಿ, ಸುಮಾರು 45 ಕಿಲೋಮೀಟರ್ ಏನೋ ಬರುತ್ತೆ ಇಲ್ಲಿಂದ ಚಿಕ್ಕಮಗಳೂರು. ಪ್ರತಿ ಶನಿವಾರ ಮತ್ತು ಭಾನುವಾರ ಎಕ್ಸ್ಟೆನ್ಷನ್ ಆದಮೇಲೆ ಇಲ್ಲಿಗೆ 10 ಗಂಟೆ 5 ನಿಮಿಷಕ್ಕೆ ಬರುತ್ತೆ. 10:07ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿಗೆ ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು 10:17ಕ್ಕೆ ಇಲ್ಲಿ ಎಂಟ್ರಾಗಿದ್ದೀವಿ. 12 ನಿಮಿಷ ಲೇಟಾಗಿ ನಾವು ಕಡೂರಿಗೆ ಎಂಟ್ರಾಗಿದ್ದೀವಿ. ತಿಂಡಿ ತಿನಿಸುಗಳು, ಸ್ನ್ಯಾಕ್ಸ್ ಐಟಮ್ಸ್ಗಳು, ಬಿಸ್ಕೆಟ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಇಲ್ಲೇ ಕಲೆಕ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಸ್ಟೇಷನ್ ಇದಾದಮೇಲೆ ನಿಮಗೆ ಚಿಕ್ಕಮಂಗ್ಳೂರು ಲೈನ್ ಕಡೆಗೆ ನಾವು ಡೈವರ್ಟ್ ಆಗ್ತೀವಲ್ಲ, ಅಲ್ಲಿಂದ ಏನೂ ಸಿಗೋದಿಲ್ಲ. ಸೊ ವಾಟರ್ ಬಾಟ್ಲಾಗಲಿ, ಚಿಪ್ಸು, ಸ್ನ್ಯಾಕ್ಸ್ ಐಟಮ್ಸ್ ಏನಾದರೂ ತೊಗೋಬೇಕಂದ್ರೆ ಇದೇ ನಿಮ್ಮ ಲಾಸ್ಟ್ ಆಪ್ಷನ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ತುಂಬ ಜನ ಇಲ್ಲೇ ಹೇಳ್ಕೊಂಬಿಟ್ರು ಕಣ್ರಿ. ಆಲ್ಮೋಸ್ಟ್ ಕೋಚಸ್ ಎಲ್ಲ ಖಾಲಿ ಆಯಿತು ಇಲ್ಲಿ. ಸೊ ಇದನ್ನು ನಾನು ಗೇಟ್ವೇ ಟು ಚಿಕ್ಕಮಂಗ್ಳೂರು ಅಂತ ಹೇಳಿದ್ನಲ್ಲ, ಯಾಕಂದರೆ ಬಸ್ ಮುಖಾಂತರ ಸಹ ಹೋಗ್ಬೋದು, ಟ್ರೈನ್ ಮುಖಾಂತರ ಸಹ ಹೋಗ್ಬೋದು. ಜಂಕ್ಷನ್ ಅಂತ ಕರೀತಾರೆ ಕಡೂರನ್ನ. ನಾವು ಬಂದಿದ್ದ ಲೈನು ಬೀರೂರು ಕಡೆಯಿಂದ, ನಾವು ಹೊರಡ್ತಿರೋದು ಚಿಕ್ಕಮಂಗ್ಳೂರು ಕಡೆಗೆ. ಮುಂದೆ ಹೋಗಿ ಇವಾಗ ರೈಟ್ ಡೈವರ್ಷನ್ ತೊಗೊತೀವಿ. ಅದೇ ಸ್ಟ್ರೈಟಾಗಿ ಹೋದರೆ ನಾವು ಬೆಂಗಳೂರು ಕಡೆಗೆ, ಅಂದರೆ ಅರಸೀಕೆರೆ ಕಡೆ ನಾವು ಹೊರಡ್ತೀವಿ. ಆದರೆ ನಾವು ರೈಟ್ ಡೈವರ್ಷನ್ ತೊಗೊಂಡು ಬಿಸ್ಲೆಹಳ್ಳಿ ಮುಖಾಂತರ ಚಿಕ್ಕಮಂಗ್ಳೂರಿಗೆ ನಾವು ಹೋಗ್ತೀವಿ. ನೋಡಿ, ಕೌಂಟ್ ಮಾಡ್ಕೊಳ್ಳಿ. ಟರ್ನ್ಔಟ್ ನಂಬರ್ 1 ಮೇನ್ ಲೈನ್ಗೆ ಎಂಟ್ರ್ ಆಗ್ತಾಯಿದ್ದೀವಿ. ಆಲ್ರೆಡಿ ಟರ್ನ್ಔಟ್ ನಂಬರ್ 2ಗೆ ಎಂಟ್ರ್ ಆಗಿದ್ದೀವಿ. ಅಪ್ ಮೇನ್ ಲೈನು. ಇಲ್ಲಿಂದ ಇನ್ನೂ ಒಂದು ಟರ್ನ್ಔಟ್ ತೊಗೊತೀವಿ. ನೋಡಿ, ಇವಾಗ ನಾವು ಚಿಕ್ಕಮಂಗ್ಳೂರು ಲೈನ್ ಕಡೆಗೆ ಟರ್ನ್ ಆಗಿದ್ದೀವಿ. ಇದು ಹೇಳಿದ್ದು ನಾನು, ಸ್ಟ್ರೇಟ್ ಲೈನ್ ಹೋದರೆ ಅರಸೀಕೆರೆ ಬೆಂಗಳೂರು ಕಡೆಗೆ ಹೋಗುತ್ತೆ. ನಾವಿವಾಗ ಡೈವರ್ಷನ್ ತೊಗೊಂಡಿದ್ದಾಯಿತು. ಆ ಗ್ರೇಡಿಯಂಟ್ ನೋಡಿ ಹೆಂಗಿದೆ ಅಂತ. ಮುಂದೆ ಅಷ್ಟು ಸ್ಟೀಪಾಗಿಲ್ಲ, ಬಟ್ ಸ್ಟಿಲ್ ಗ್ರೇಡಿಯಂಟ್ ಇದೆ ನೋಡಿ ಮುಂದೆ.
ದೂರದಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ, ಅಲ್ಲಿವರೆಗೂ ಹೋಗ್ತೀವಿ ನೋಡಿ ಇವಾಗ ನಾವು. ಅದೇ ಬ್ರಿಡ್ಜ್. ಇದು ಸುಮಾರು 309 ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಪ್ರಯಾಣಿಸಿದ ಮೇಲೆ ನನ್ನ ಗಂತವ್ಯ, ನಮ್ಮ ಟ್ರೈನ್ನ ಗಂತವ್ಯ ಆದಂತಹ ಚಿಕ್ಕಮಗಳೂರಿಗೆ ಎಂಟ್ರಾಗಿದ್ದೀವಿ. ಪ್ರತಿ ಶನಿವಾರ ಮತ್ತು ಭಾನುವಾರ ಇಲ್ಲಿಗೆ 11:15 ಬರುತ್ತೆ ಬೆಳಗ್ಗೆ. ಬಟ್ ಆದರೆ ನಾವು ಇವಾಗ 11:20ಕ್ಕೆ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ 5 ನಿಮಿಷ ಲೇಟಾಗಿ ನಾವು ಚಿಕ್ಕಮಗಳೂರಿಗೆ ಎಂಟ್ರಾಗಿದ್ದೀವಿ. ಬನ್ನಿ ರಿವ್ಯೂ ಬಗ್ಗೆ ಮಾತಾಡ್ಕೊಳ್ಳೋಣ, ನಮ್ಮ ಟ್ರೈನು ಹೆಂಗಿತ್ತು ಅಂತ. ಸೊ ಓವರಾಲ್ ರಿವ್ಯೂ ಬಗ್ಗೆ ಒಂದೊಂದಾಗಿ ಸೆಗ್ಮೆಂಟಾಗಿ ನಾವು ಮಾತಾಡಿಕೊಂಡು ಹೋಗೋಣ. ಫಸ್ಟ್ ಸೆಗ್ಮೆಂಟ್ ಆ್ಯಸ್ ಯೂಶ್ವಲ್ ಪಂಕ್ಚುಯಾಲಿಟಿ. ನೀವೇ ನೋಡಿದ್ರೆ ತುಂಬ ಏನು ಲೇಟ್ ಆಗಿಲ್ಲ, ಒಳ್ಳೆ ಪ್ರಯಾರಿಟಿನೇ ಕೊಟ್ಟರು. ಸ್ಪೆಷಲ್ ಗಾಡಿ ಆದ್ರೂ ಸಹ SWR ಅವರು ಒಳ್ಳೆ ಪ್ರಯಾರಿಟಿ ಕೊಟ್ಕೊಂಡು ನಮ್ಮನ್ನು ಥ್ರೂ ಮಾಡಿಕೊಂಡು ಬಂದರು. ಇದಕ್ಕೆ ನಾನು ಈಸಿಯಾಗಿ 2-on-2 ಅಂತ ಕೊಡ್ತೀನಿ. ಕ್ಲೀನ್ನೆಸ್ ಅಷ್ಟು ಜನನೂ ಇರಲಿಲ್ಲ, ಸೊ ನೀಟಾಗೇ ಇತ್ತು. 2-on-2 ಅಂತ ಕೊಡ್ತೀನಿ. ಕೋಚ್ನ ಕ್ಲೀನ್ನೆಸ್ಗೆ ನಾನು 0-on-2 ಕೊಡ್ತೀನಿ. ವಾಶ್ರೂಮ್ ಕ್ಲೀನ್ನೆಸ್ ಚೆನ್ನಾಗಿತ್ತು, ಕೋಚ್ನ ಕ್ಲೀನ್ನೆಸ್ಗೆ 0-on-2 ಅಂತ ಕೊಡ್ತೀನಿ. ಟಿಕೆಟ್ ಅವೈಲಬಿಲಿಟಿ ಏನು ಹೇಳೋದೇ ಬೇಕಾಗಿಲ್ಲ, ಆರಾಮಾಗಿ ನಿಮಗೆ ಟಿಕೆಟ್ಸ್ಗಳು ಸಿಗುತ್ತೆ ಈ ಟ್ರೈನಲ್ಲಿ. ಒಂದೇ ಒಂದು ಸ್ಲೀಪರ್ ಕಂಪಾರ್ಟ್ಮೆಂಟ್ ಸಹ ಇದೆ, ಅದರಲ್ಲೂ ರಿಸರ್ವೇಷನ್ ಮಾಡ್ಕೋಬೋದು. ಜನರಲ್ ಟಿಕೆಟ್ ತೊಗೊತೀರಂದರೆ 135 ರೂಪಾಯಿ ಆಗುತ್ತೆ ಹುಬ್ಬಳ್ಳಿಯಿಂದ ಚಿಕ್ಕಮಗಳೂರವರೆಗೂ. ಅದೇ ನೀವು ಸ್ಲೀಪರಲ್ಲಿ ಬುಕ್ ಮಾಡ್ಕೊತೀರಂದರೆ 310 ರೂಪಾಯಿ ಆಗುತ್ತೆ ಸ್ಲೀಪರಲ್ಲಿ ರಿಸರ್ವೇಷನ್ ಆದರೆ. ಆರಾಮಾಗಿ ನಿಮಗೆ ಟಿಕೆಟ್ಸ್ಗಳು ಸಿಗುತ್ತೆ. ಜನರಲ್ಲೂ ಸಹ ಅವೈಲೇಬಲ್ ಇದೆ, ಸ್ಲೀಪರು ಸಹ ನಿಮ್ಗೆ ಆರಾಮಾಗಿ ಸಿಗುತ್ತೆ. ತಿಂಡಿ ತಿನಿಸುಗಳ ಅವೈಲಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ಥ್ರೂ ಔಟ್ ದ ರೂಟ್ ಸಿಗುತ್ತೆ ನಿಮಗೆ. ಕಡೂರವರೆಗೂ ಸಿಗುತ್ತೆ. ಕಡೂರು ಆದಮೇಲಿಂದ ನೀವು ಒಂದು 45 ಕಿಲೋಮೀಟರ್ಸ್ ಅಂದರೆ 1 ಅವರ್ ತನಕ ನೀವು ನಿಮ್ಮದೇ ಓನ್ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲೂ ಸ್ಟೇಷನಲ್ಲೂ ಯಾವುದೇ ರೀತಿಯ ಸ್ಟಾಲ್ಸ್ಗಳೆಲ್ಲ ನಿಮಗೆ ಅವೈಲೇಬಲ್ ಇಲ್ಲ. ಜರ್ನಿ ಮಾಡೋಕ್ಕಿಂತ ಮುಂಚೆ ಈ ಒಂದು ಪಾಯಿಂಟ್ನ ಜ್ಞಾಪಕ ಇಟ್ಕೊಳ್ಳಿ. ಪ್ಲಸ್ ಫೈನಲ್ ವರ್ಡಿಕ್ಟ್ ಬಗ್ಗೆ ಹೇಳಬೇಕಂದ್ರೆ ಎಕ್ಸ್ಟೆನ್ಷನ್ ಬೇಕಾಗಿದೆಯಾ ಅಂತ ಕೇಳಿದ್ರೆ ಹಾರ್ಡ್ ಟು ಸೇ, ಬಟ್ ನೋ ಅಂತಲೇ ಹೇಳ್ತೀನಿ. ಯಾಕಂದರೆ ಡಿಮ್ಯಾಂಡ್ ಏನಿಲ್ಲ ಈ ಟ್ರೈನ್ಗೆ. ಹಾವೇರಿಯಿಂದ ಕಡೂರಿಗೂ ಯಾರಾದರೂ ಯೂಸ್ ಮಾಡ್ಕೋಬೇಕಂದ್ರೆ ಅಂಥವ್ರು ಯೂಸ್ ಮಾಡ್ಕೊತಿದ್ದಾರೆ ಹೊರತು ಕಡೂರಿಂದ ಚಿಕ್ಕಮಂಗ್ಳೂರಿಗೆ ಅಥವಾ ಹುಬ್ಬಳ್ಳಿಯಿಂದ ಚಿಕ್ಕಮಂಗ್ಳೂರಿಗೆ ಬರೋರು ಹಾರ್ಡ್ಲಿ ಅಥವಾ ನೆಗ್ಲಿಜಿಬಲ್ ಅಂತಲೇ ಹೇಳ್ಬೋದು.
ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯೆನ್ಸ್ ಹುಬ್ಬಳ್ಳಿಯಿಂದ ಚಿಕ್ಕಮಗಳೂರವರೆಗೂ. ಸ್ಪೆಷಲ್ ಗಾಡಿನಲ್ಲಿ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದಂತೂ ಮರಿಬೇಡಿ. ಪ್ರೆಸೆಂಟೇಷನ್ ಇಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ಚಿಕ್ಕಮಗಳೂರಿಂದ. ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.